ಮೂರ್ತಿ 2005 ಅಕ್ಟೋಬರ್ 27ರಂದು ಒಂದು ಏರ್ ಹೋಸ್ಟೆಸ್ ಶಿಲ್ಪಾ ಅಂತ ಮಿಸ್ಸಿಂಗ್ ಕಂಪ್ಲೇಂಟ್ ಬಂದಿತ್ತಲ್ಲ, ಅದ್ರ ಡೀಟೇಲ್ಸ್ ಇದೆಯಾ? ಇಲ್ವಾ? ಅಲ್ರಿ, ಮುನೇಗೌಡ ಅಂತ ಹೇಳಿ ನಿಮ್ಮ JP ನಗರ್ ಸ್ಟೇಷನ್ಗೆ ಎಷ್ಟು ಸರಿ ಬಂದರೂ ನಿಮಗೊಂದು FIR ಫೈಲ್ ಮಾಡೋಕ್ಕಾಗಲಿಲ್ವೇನ್ರಿ? ಈಗ ಆ ಕೇಸ್ ಬಗ್ಗೆ ಡೀಟೇಲ್ಸ್ ಕೊಡಿ ಅಂದರೆ ಇಲ್ಲ ಅಂತ ಹೇಳ್ತೀರಾ. ಮೊದಲು ಆ ಕೇಸ್ನ ರಿಜಿಸ್ಟರ್ ಮಾಡಿ. ನಿಮ್ಮ ಮಗಳದು ಫೋಟೋ ಏನಾದರೂ ಇದೆಯಾ? ಹಾಂ ಸರ್. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ನನ್ನ ಮಗಳನ್ನ ನೀವು ಹುಡುಕಿ ಕೊಡ್ತೀರಾ ಅನ್ನೋ ನಂಬಿಕೆ ನನಗಿದೆ ಸರ್. ಇವರು ಯಾವ ಡೇಟಿಂದ ಮಿಸ್ಸಿಂಗು ಅಂತ ಎಕ್ಸಾಕ್ಟಾಗಿ ಡೇಟ್ ಏನಾದರೂ ಜ್ಞಾಪಕ ಇದೆಯಾ? ಹಾಂ ಸರ್, ಮೇ 25, 2005 ಗುರುವಾರ ಬೆಳಿಗ್ಗೆ 8:00 ಡ್ಯೂಟಿಗೆ ಹೋಗ್ತೀನಿ ಅಂತ ಹೋದವಳು, ಆಮೇಲೆ ಬಂದಿಲ್ಲ ಸರ್. ಇವ್ರ ಫೋನ್ ನಂಬರು 98450 ಒಂದು ನಿಮಿಷ ಹೇಳಿ. 98450 12315. ಓಕೆ, ನೀವಿನ್ನು ಈ ಲೆಟರ್ಗಳನ್ನೆಲ್ಲ ತೊಗೊಂಡು ಹೋಗ್ಬೋದು. ಇನ್ನೇನಾದರೂ ಇನ್ಫಾರ್ಮೇಷನ್ ಬೇಕಾದರೆ ನಾನು ನಿಮ್ಗೆ ಹೇಳಿ ಕಳಿಸ್ತೀನಿ. ಇದು ಇಲ್ಲೇ ಇರಲಿ ಸರ್, ನಿಮಗೇನಾದರೂ ಅವಶ್ಯಕತೆ ಬೀಳಬಹುದು. ನಾನಿನ್ನು ಬರ್ತೀನಿ ಸರ್. ಹೋಗ್ಬನ್ನಿ. ರೀ ಗೋಪಾಲ್ ಸರ್. ಸ್ಕ್ಯಾನ್ ಮಾಡಿರೋ ಲೆಟರ್ಗಳು ತೊಗೊಂಬನ್ನಿ. ಓಕೆ ಸರ್. ಅಲ್ರಿ, ಇದರಲ್ಲಿ ಎಲ್ಲ ಸಿಗ್ನೇಚರ್ ಒಂದೇ ಥರ ಇದೆ, ಏನು ಡಿಫ್ರೆನ್ಸೇ ಕಾಣ್ತಿಲ್ವಲ್ರಿ? ಅಂದರೆ ಸರ್, ಇದು ಅವ್ರ ಮಗಳದೇ ಸಿಗ್ನೇಚರ್ ಅಂತ ಮುನೇಗೌಡ್ರು ಹೇಳಿದ್ರಲ್ಲ ಸರ್. ಹಾಗಲ್ರಿ, ಈಗ ನಾರ್ಮಲಾಗಿ ಯಾರಾದರೂ ಸಿಗ್ನೇಚರ್ ಮಾಡಿದ್ರೆ ಒಂದು ಸ್ವಲ್ಪನಾದರೂ ಡಿಫ್ರೆನ್ಸ್ ಬರುತ್ತೆ. ಇದರಲ್ಲಿ ಏನು ಡಿಫ್ರೆನ್ಸೇ ಕಾಣ್ತಿಲ್ಲ. ಒಂದು ಕೆಲಸ ಮಾಡಿ, ನೀವು ಇದ್ರ ಮೇಲೆ ಒಂದು 5 ಸಿಗ್ನೇಚರ್ ಮಾಡಿ ನೋಡೋಣ. ಇಲ್ಲೇ ನೋಡಿ, 5 ಸಿಗ್ನೇಚರ್ ನೀವೇ ಮಾಡಿದ್ರು ಒಂದು ಸ್ವಲ್ಪನಾದರೂ ಡಿಫ್ರೆನ್ಸ್ ಬಂದೇ ಬರುತ್ತೆ. ಆ ಹುಡುಗಿ ತಿಂಗಳಿಗೊಂದ್ಸರಿ ಅಪ್ಪಂಗೆ ಲೆಟರ್ ಹಾಕ್ತಾ ಇರೋದು, ಆದರೂ ಒಂಚೂರು ಸಿಗ್ನೇಚರಲ್ಲಿ ಡಿಫ್ರೆನ್ಸ್ ಬರಲ್ಲ ಅಂದರೆ ಹೇಗ್ರಿ ಸಾಧ್ಯ? ಅಂದರೆ ಸರ್, ಅರ್ಥ ಆಗಿಲ್ಲ. ಅಪ್ಪಂಗೆ ಪತ್ರ ಬರಿಬೇಕಾದ್ರೆ ಬೇರೆದನ್ನೆಲ್ಲ ಟೈಪ್ ಮಾಡಿ ಸಿಗ್ನೇಚರ್ ಮಾತ್ರ ಯಾಕೆ ಕೈಯಲ್ಲಿ ಹಾಕ್ತಾಳೆ? ನನ್ನ ಪ್ರಕಾರ ಆಗಿರೋ ವಿಷಯನ ಮುಚ್ಚಿಡೋದಕ್ಕೆ ಯಾರೋ ಪ್ರತಿ ತಿಂಗಳು ಇವ್ರಿಗೆ ಪತ್ರ ಬರಿತಾ ಇದ್ದಾರೆ. ಅವಳ ಸಿಗ್ನೇಚರ್ನ ತುಂಬ ನೀಟಾಗಿ ಸ್ಕ್ಯಾನ್ ಮಾಡಿ ಗೊತ್ತಾಗದೇ ಇರೋ ಥರ ಇದಕ್ಕೆ ಅಟ್ಯಾಚ್ ಮಾಡ್ತಾ ಇದ್ದಾರೆ. ಬರಿಗಣ್ಣಲ್ಲಿ ನೋಡಿದ್ರೆ ಅದು ಸ್ಕ್ಯಾನ್ ಮಾಡಿರೋ ಸಿಗ್ನೇಚರ್ ಥರ ಕಾಣೋದಿಲ್ಲ. ಅಂದರೆ ಸರ್, ಮುನೇಗೌಡ್ರ ಮಗಳು. ಲೆಟ್ಸ್ ನಾಟ್ ಕಮ್ ಟು ಅ ಕನ್ಕ್ಲೂಷನ್ ನಾವು. ಹಲೋ ಸರ್, ಹೇಗಿದ್ದೀರಾ? ಹಲೋ ಸ್ಟ್ಯಾನ್ಲಿ. ಹೇಳಿ ಸರ್, ಭಾಳ ಟೈಮ್ ಆಯಿತು. ಯಾವುದೋ ಕ್ರಿಮಿನಲ್ CDR ಬೇಕಿತ್ತಾ? ಈ ಸರಿ ಕ್ರಿಮಿನಲ್ ಅಲ್ಲ, ಒಬ್ರು ಏರ್ ಹೋಸ್ಟೆಸ್. ಏರ್ ಹೋಸ್ಟೆಸ್ಸಾ? ಏನು ವಿಷಯ ಸರ್ ಹೇಳಿ. ಒಂದು ಮಿಸ್ಸಿಂಗ್ ಕೇಸು. ಯು ಹ್ಯಾವ್ ಟು ಹೆಲ್ಪ್ ಮಿ ಔಟ್. ನಂಬರ್ ಕಳಿಸಿ ಸರ್, ಮಾಡೋಣ. ಕಳಿಸ್ತೀನಿ. ಒಂದು ಸಣ್ಣ ಪ್ರಾಬ್ಲಮ್ ಇದೆ. ಏನು ಹೇಳಿ ಸರ್? ಅದು 3 years ಬ್ಯಾಕ್ ಮಿಸ್ಸಿಂಗ್ ಕೇಸು. ಅದ್ರ CDR ಸಿಗ್ಬೋದಾ? 3 yearsಾ? ಸರ್, ಆ್ಯಕ್ಚುಲಿ ಇದು ಹೈ ಲೆವೆಲ್ ಅಥಾರಿಟೀಸಿಗೆ ಮಾತ್ರ ಆಕ್ಸೆಸಿಬಲ್. ನಮ್ಮ ಸಿಸ್ಟಮಲ್ಲಿ 1 year ಸಿಗ್ಬೋದು ಸರ್ ಮ್ಯಾಕ್ಸಿಮಮ್. ಅಂದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಸರ್. ಗೊತ್ತಿದೆ ಸ್ಟ್ಯಾನ್ಲಿ, ಅದೇನಿದ್ರು ನ್ಯಾಷನಲ್ ಥ್ರೆಟ್ಟು ಅಥವಾ ಎಮರ್ಜೆನ್ಸಿ ಇದ್ದರೆ ಮಾತ್ರ ಸಿಗುತ್ತೆ ಅಂತ. ಬಟ್ ಇದನ್ನು ಪ್ಲೀಸ್ ಅದೇ ಥರ ಕನ್ಸಿಡರ್ ಮಾಡಿ.
ನನಗೆ ಆ ಹುಡುಗಿ ತಂದೆ ಮುಖ ನೋಡೋಕ್ಕಾಗ್ತಿಲ್ಲ. ಪ್ಲೀಸ್ ನನಗೋಸ್ಕರ ಇದೊಂದು ಕೆಲಸ ಮಾಡಿಕೊಡಿ. ಸರಿ ಸರ್, ಟ್ರೈ ಮಾಡ್ತೀನಿ. ಬಟ್ ಇದಕ್ಕೆಲ್ಲ ತುಂಬ ಟೈಮ್ ಹಿಡಿಯುತ್ತೆ. ಇಟ್ಸ್ ಓಕೆ, ಟೇಕ್ ಯುವರ್ ಟೈಮ್. ಥ್ಯಾಂಕ್ ಯು. ಸರಿ ಸರ್. ಚಿಕ್ಕಣ್ಣ, ಆ ಜೆ ಪಿ ನಗರ SIಗೆ ಒಂದು ಕಾಲ್ ಮಾಡಿ. ಓಕೆ ಸರ್. ಹಲೋ, ರೈಟ್ರ್ ಮೂರ್ತಿ ಸ್ಪೀಕಿಂಗ್. ಹಾಂ ಮೂರ್ತಿ, ನಾನು ಇನ್ಸ್ಪೆಕ್ಟರ್ ಉಮೇಶ್ ಮಾತಾಡ್ತಾ ಇದ್ದೀನಿ, ಕಲಾಸಿಪಾಳ್ಯಂ ಸ್ಟೇಷನಿಂದ. ಹಾಂ ಸರ್, ಹೇಳಿ ಸರ್. ಮೂರ್ತಿ, 2005 ಅಕ್ಟೋಬರ್ 27ರಂದು ಒಂದು ಏರ್ ಹೋಸ್ಟೆಸ್ ಶಿಲ್ಪಾ ಅಂತ ಮಿಸ್ಸಿಂಗ್ ಕಂಪ್ಲೇಂಟ್ ಬಂದಿತ್ತಲ್ಲ, ಅದ್ರ ಡೀಟೇಲ್ಸ್ ಇದೆಯಾ? ಸರ್, ಒಂದು ನಿಮಿಷ ಸರ್. ಹ್ಞೂ. ಸರ್, ಇಲ್ಲ ಸರ್, ಯಾವುದೂ ಇಲ್ಲ. ಇಲ್ವಾ? ಅಲ್ರಿ, ಮುನೇಗೌಡ ಅಂತ ಹೇಳಿ ನಿಮ್ಮ ಜೆ ಪಿ ನಗರ್ ಸ್ಟೇಷನ್ಗೆ ಎಷ್ಟು ಸರಿ ಬಂದರೂ ನಿಮಗೊಂದು FIR ಫೈಲ್ ಮಾಡೋಕ್ಕಾಗಲಿಲ್ವೇನ್ರಿ? ಈಗ ಆ ಕೇಸ್ ಬಗ್ಗೆ ಡೀಟೇಲ್ಸ್ ಕೊಡಿ ಅಂದರೆ ಇಲ್ಲ ಅಂತ ಹೇಳ್ತೀರಾ. ಮೊದಲು ಆ ಕೇಸ್ನ ರಿಜಿಸ್ಟರ್ ಮಾಡಿ. ಆ ಮನುಷ್ಯ ದಿನ ಬರೋನು ಸ್ಟೇಷನ್ಗೆ. ಅವ್ರ ಮಗಳು ಯಾವನ ಜೊತೆನ ಸಿಂಗಾಪುರ್ಗೆ ಓಡೋಗಿದ್ದಾಳೆ. ಅವ್ರ ಅಪ್ಪಂಗೆ ಮುಖ ತೋರ್ಸೋಕ್ಕಾಗದೆ ತಿಂಗಳಿಗೊಂದು ಲೆಟ್ರ್ ಬರೀತಿದ್ದಾಳೆ. ಇವಾಗ ಇದನ್ನ ಹೇಗೆ ಸರ್ ಮಿಸ್ಸಿಂಗ್ ಅಂತ FIR ಮಾಡೋದು? ಆಗಿದ್ದೆ SI ರಂಗಪ್ಪನವರೇ ಬೇಡ ಅಂತ ಹೇಳಿದ್ರು ಸರ್. ಅಲ್ರಿ, ಅವಳು ಯಾವನ ಜೊತೆನೋ ಓಡೋಗಿದ್ದೀನಿ, ನಾನೇ ಸಿಂಗಾಪುರಿಂದ ಲೆಟ್ರ್ ಬರೀತಾ ಇದ್ದೀನಿ ಅಂತ ನಿಮ್ಗೇನಾದ್ರು ಪರ್ಸ್ನಲ್ ಆಗಿ ಬಂದು ಹೇಳಿದ್ಲಾ? ಎಲ್ಲದಕ್ಕೂ ಜಡ್ಜ್ಮೆಂಟಿಗೆ ಬಂದ್ಬಿಡ್ತೀರಲ್ರಿ. ಒಂದು ದಿನಕ್ಕಾದರೂ ಆ ಕೇಸ್ನ ವೆರಿಫಿಕೇಶನ್ ಮಾಡಿದ್ದೀರಾ? ಸರ್, ಅದು ಮೊದಲು FIR ಫೈಲ್ ಮಾಡಿ ಅದ್ರ ಕಾಪಿನ ಕಳಿಸಿ. ಈ ಕೇಸ್ನ ನಾನು ಹ್ಯಾಂಡಲ್ ಮಾಡ್ತೀನಿ. ಸರಿ ಸರ್. ಕಂಟ್ರೋಲ್ ರೂಮಿಂದ ಇನ್ಫಾರ್ಮೇಶನ್ ಕೊಟ್ಬಿಡಿ. ಏನ್ರಿ ಅಪ್ಪ, ಇವತ್ತು ಬಂದ್ಯಾರ? ಏನೋ ಸರ್, ಯಾವುದಕ್ಕೂ ಒಂದ್ಸಲ ಕರ್ಸ್ ಕೇಳಲ್ಲ ಸರ್. ಕರ್ಸಿ. ಮೋಸ್ಟ್ಲಿ ಮಗಳ ಬಗ್ಗೆ ಏನೋ ಹೇಳಬೇಕು ಅನ್ಸುತ್ತೆ. ಆ ನಾಯಿ ನಮ್ಮ ಸ್ಟೇಷನ್ದಲ್ವಾ? ಹೌದು ಸರ್, ಈ ಮನುಷ್ಯ ಬಂದಾಗಿಂದ ಅದು ಅವರಿಂದನೇ ಓಡಾಡ್ತಾ ಇದೆ. ಟೀ ಕುಡಿಬೇಕಾದ್ರೆ ಬಿಸ್ಕೆಟ್ ಹಾಕ್ತಿರ್ತಾರಲ್ಲ, ಅದಕ್ಕೆ ಇರಬೇಕು. ಕರ್ಸಿ ಅವ್ರನ್ನ. ಬಾ ಗೌಡ್ರೆ, ಸಾಹೇಬ್ರು ಕರೀತಾ ಇದ್ದಾರೆ, ಬನ್ನಿ. ಟಾಕೀಸ್ ಆ್ಯಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕೀಸ್ ಆ್ಯಪ್.